ಬಡವರು ಇದೆಯಲ್ಲ ಈ ಅಂತರ ಕಡಿಮೆ ಸಂತರು ಯಾವುದೇ ಇರ್ಲಿ, ಈಗ ನಾವು ಕೊಡ್ತಕ್ಕಂಥ ಕಾಮ ಇದೆಯಲ್ಲ ಬಡವರ ಅದು ಬಹಳ ಮುಖ್ಯ. ಇಲ್ಲ ಅಂತರ ಆಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೋಸ್ಕರನೇ ಹೇಳಿದ್ರು, ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ. ಎಲ್ಲರಿಗೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಅವರೆಲ್ಲರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು. ಆಗ ಮಾತ್ರ ಸಾಧ್ಯ. ನಾನು ಮುಖ್ಯಮಂತ್ರಿಯಾಗಿ 2 ಸಾರಿ ರಾಜ್ಯದ ಮಂತ್ರಿ ಆಗಂತ ಅವಕಾಶ ಸಿಕ್ಕಿದೆ. 2 ಸಾರಿ ಕಾರ್ಯಕ್ರಮಗಳನ್ನು ಕೊಡುವಾಗ ನಾನು ಎಲ್ಲ ಜಾತಿ ಧರ್ಮ ಅಂದೇನೆ ಎಲ್ಲರಿಗೂ ಸಮಾನವಾಗಿ ಕೆಲಸ ಮಾಡಿದ್ದೇನೆ. ಈಗ ಶಕ್ತಿ ಕಾರ್ಯಕ್ರಮ ಅಂದ್ರೆ ದಲಿತರು ಹೋಗ್ತಾರೆ ಬಸ್ನಲ್ಲಿ, ವೀರಶೈವರು ಹೋಗ್ತಾರೆ, ಆಮೇಲೆ ಕುರುಬರು ಹೋಗ್ತಾರೆ, ಒಕ್ಕಲಿಗರು ಹೋಗ್ತಲ್ವಾ, ಮಾಡತೀವ. ಅದ್ರ ಯಾಕೆ ಇದೀವಿ ಅಂದ್ರೆ ಹೆಣ್ಣು ಒಂದೇ ಸಮನಾಗಿ ಕಾಣ್ತಕ್ಕಂಥದ್ದು ಯಾಕಂತಂದ್ರೆ ಲಿಂಗ ತಾರತಮ್ಯ ಹೋಗ್ಬೇಕು, ಲಿಂಗ ಸಮಾನತೆ ಬರಬೇಕು, ಹೆಣ್ಣು ಗಂಡು ಅಂತಕ್ಕಂಥ ಇರ್ಬೋದು. ಅಂದ್ರೆ ಇದಕ್ಕೋಸ್ಕರ ನಾವು ಎಲ್ಲ ಜನರಿಗೂ ಕೂಡ, ಎಲ್ಲ ಧರ್ಮದವ್ರಿಗೂ ಕೂಡ, ಎಲ್ಲ ಜಾತಿಯವ್ರಿಗೂ ಕೂಡ, ಮತ್ತೆ ಎಲ್ಲ ಪಕ್ಷದವ್ರಿಗೂ ಕೂಡ ಪಕ್ಷಪಾತ ಮಾಡಕ್ ಹೋಗಿಲ್ಲ. ನಾವು ಪಕ್ಷ ರಾಜಕಾರಣ ಮಾಡಕ್ ಹೋಗಿಲ್ಲ. ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರು ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕು. ಯಾಕೆ ಇದನ್ನ ಮಾಡ್ತೇವೆ ಅಂತಂದ್ರೆ ಲಿಂಗ ತಾರತಮ್ಯ ಹೋಗ್ಬೇಕು. ದ್ವೇಷಿಸಬಾರದು, ಪ್ರೀತಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಪಕ್ಷ ಇರಲಿ, ಪರಸ್ಪರ ಪ್ರೀತಿಸ್ಬೇಕೇ ಹೊರತು ಮತ್ತೆ ಯಾವ ಧರ್ಮದಲ್ಲಿ ಯಾವ ದೇವರು ನಿಮಗೆ ದ್ವೇಷಿ ಅಂತ ಹೇಳ್ಕೊಡ್ತದೆ, ಯಾವ ಧರ್ಮ ಜಾತಿ ಯಾವ ದೇವರು ಕೂಡ ಪ್ರೀತಿಸದೆ ಹೇಳ್ಕೊಡ್ತದೆ ಹೊರತು ದ್ವೇಷ ಮಾಡಿ ಅಂತ ಹೇಳ್ಕೊಡಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನಾನು 72ನೇ ಇಸ್ವಿನಲ್ಲಿ ಲಾಯರ್ ಆಗಿದೆ. ಅವತ್ತಿನಿಂದ ಇವತ್ತವರೆಗೆ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಅವತ್ತಿನಿಂದ ಕೂಡ ಯಾರು ಬಡವರಿದ್ದಾರೆ ಸಮಾಜದಲ್ಲಿ, ಯಾರು ನಿಶಕ್ತರಿದ್ದಾರೆ, ಯಾರು ದುರ್ಬಲರಿದ್ದಾರೆ, ಆ ಜನರ ಪರವಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದೇನೂ ಕೂಡ ಅದನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ನಿನ್ನೆ ನಾನು ಬಜೆಟ್ ಮಂಡಿಸಿದೆ. ಬಜೆಟ್ ಮಂಡಿಸುವಾಗ ನಮಗೆ ತಲೆ ಮೊದಲು ಒಳೆಯತಕ್ಕಂಥದ್ದು ಕಟ್ಟಕಡೆಯ ಮನುಷ್ಯ. ಯಾರು ಕೊನೆಯಲ್ಲಿದ್ದಾರೆ ಆ ಮನುಷ್ಯರು ತಲೆ ಒಳೆಯೋದು. ಅವ್ರಿಗೆ ನ್ಯಾಯ ಸಿಕ್ಬೇಕು, ಅದು ಎಲ್ರಿಗೂ ಸಿಕ್ಬೇಕು ನ್ಯಾಯ. ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ, ಯಾರು ನ್ಯಾಯದಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಮೊದಲು ನ್ಯಾಯ ಸಿಕ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ
ಅಧಿಕಾರ ಬಲಾಢ್ಯರ ಕೈಲಿ ಇರಬಾರದು. ಅಧಿಕಾರ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ವ್ಯಕ್ತಿ ಹತ್ರ ಇರಬೇಕೇ ಹೊರತು ಅಧಿಕಾರ ಬಲಾಢ್ಯರ ಕೈನಲ್ಲಿ ಇರಬಾರದು ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥದ್ದನ್ನ ಇವತ್ತು ಜ್ಞಾಪಕ ಮಾಡ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನೀವೆಲ್ಲರೂ ಮಾಡಬೇಕಾಗಿರೋದು, ದೇವರು ಕೂಡ ಒಪ್ಕೊಳ್ತಾನೆ, ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ, ದೇವರು ನೀವು ಕೇಳಿದದನ್ನ ಈಡೇರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಯಾವಾಗ ಅಂತಂದ್ರೆ ನೀವು ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ, ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸದೇ ಇರ್ತಕ್ಕಂಥ ಕೆಲಸವನ್ನ ಮಾಡಿದಾಗ. ಕೆಟ್ಟದ್ ಮಾಡಬಾರದು, ಯಾರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಭಾವನೆಯನ್ನ ಇದ್ ಮಾಡ್ಬೇಕು. ಆಗ ಮಾತ್ರ ಈ ದೇವರು ಇದೆಯಲ್ಲ, ದಂಡನ ಮಾರಮ್ಮ, ನಿಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವು ಪ್ರತಿನಿತ್ಯ ಪೂಜೆ ಮಾಡ್ತೀರಲ್ಲ, ಆ ಪೂಜೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ, ಬೇರೆಯವ್ರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀರಿ ಅಲ್ವಾ? ಆಗ ಮಾತ್ರ ದೇವರು ನೀವು ಇಷ್ಟೊಂದು ಸುಂದರವಾದಂತ ದೇವಸ್ಥಾನ ಕಟ್ಟಿದಕ್ಕೆ ಸಾರ್ಥಕ ಆಗ್ತದೆ. ಅದನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಿಮ್ಮಲ್ಲಿ ಹೇಳಿ, ನಾನು ಹೆಗ್ಗಡದೇವನ ಕೋಟೆಗೆ ಹೋಗ್ಬೇಕೀಗ. ಅಲ್ಲಿ ಒಂದು ಇಂಥದೇ ಜಾತ್ರೆ ನಡೀತದೆ, ಆ ಜಾತ್ರೆಯಲ್ಲಿ ಭಾಗವಹಿಸ್ಬೇಕು. ಇಲ್ಲಿ ಎಂಥ ಊರದು, ಶಿರ್ಮಳ್ಳಿಗೆ ಹೋಗ್ಬೇಕು. ಅದರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ಪಿಲ್ಲಳ್ಳಿ ಗ್ರಾಮದ ಜನರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ಈ ದೇವಸ್ಥಾನ, ದಂಡನ ಮಾರಮ್ಮ ದೇವಸ್ಥಾನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ನಿಮ್ಗೆಲ್ಲರೂ ದೇವರು ಒಳ್ಳೇದು ಮಾಡಲಿ, ಪಿಲ್ಲಳ್ಳಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡುವಂತಹ ನಮ್ಮ ಪಿಳ್ಳಳ್ಳಿ ಗ್ರಾಮದ ಎಲ್ಲ ಯಜಮಾನಿಗಳು, ಮುಖಂಡರುಗಳು, ನಮ್ಮನ್ನ ಸ್ವಾಗತ ಮಾಡಿದಂತಹ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಕುಮಾರ್ ಅವರು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮಿಸಬೇಕು ಅಂತ ಹೇಳಿರುವಂತಹ ಮುಂಭಾಗದಲ್ಲಿರುವಂತಹ ಪಿಳ್ಳಳ್ಳಿ ಮತ್ತು ಸುತ್ತಲ ಗ್ರಾಮದಲ್ಲಿರುವಂತಹ ಎಲ್ಲ ನಮ್ಮ ತಾಯಂದರು, ಸಹೋದರಿಯರು, ಅಣ್ಣಂದರು, ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳು. ಈಗಾಗಲೇ ಹೇಳಿದಾಗೆ ಪಿಳ್ಳಳ್ಳಿ ಗ್ರಾಮದಲ್ಲಿ ದಂಡಿ ಮಾರಮ್ಮನ ದೇವಸ್ಥಾನ ನೂತನವಾಗಿ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಬಂದಿದ್ದಾರೆ. ಈ ಒಂದು ದೇವಸ್ಥಾನದ ಉದ್ಘಾಟನೆಗೆ ಹೋದ ವರ್ಷನೇ ಆಗಿತ್ತು, ಕಳೆದ ನವೆಂಬರ್ನಲ್ಲೇ ಬಹುಶಃ ಆಗಿತ್ತು. ಆಗಿಂದನೂ ಕೂಡ ಪಿಳ್ಳಳ್ಳಿ ಗ್ರಾಮದವರು ಈ ದೇವಸ್ಥಾನದ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳ ಕೈಯಿಂದಾನೇ, ಅವರ ಅಮೃತಾಸ್ತಿಂದಾನೇ ಮಾಡಿಸ್ಬೇಕು, ಅವ್ರು ಡೇಟ್ ಕೊಡೋ ತನಕ ನಾವು ಉದ್ಘಾಟನೆ ಮಾಡಲ ಅಂತ ಹೇಳಿ ಪಾಪ ಇಷ್ಟೊತ್ತವರೆಗೂ ಇಷ್ಟು ತಿಂಗಳು ಕೂಡ ಕಾದು ಇವತ್ತು ಉದ್ಘಾಟನೆ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿಗಳು ಒಮ್ಮೆ ಡೇಟ್ ಕೂಡ ತಾರೀಕು ಕೊಟ್ಟಿದ್ರು, ಕಾರಣಾಂತರವಾಗಿ ಬರಕ್ಕಾಗಿರಲಿಲ್ಲ. ಆದ್ರೆ ಈಗ ಮುಖ್ಯಮಂತ್ರಿಗಳು ಬಿಡುವಾದ ಮೇಲೆ ಬಂದಿದ್ದಾರೆ. ಈಗ ಬಜೆಟ್ ನಡೀತಾ ಇದೆ, ನಡೆದಿದ್ರು ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳು ಇದ್ರು ಕೂಡ ಮುಖ್ಯಮಂತ್ರಿಯವರು ಪಿಳ್ಳಳ್ಳಿ ಗ್ರಾಮದ ಜನರು ಕೇಳಿದ್ದಾರೆ. ಅವ್ರಿಗೆ ಈಗಾಗಲೇ ಒಂದ್ಸರಿ ಡೇಟ್ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಅವ್ರ ದೇವಸ್ಥಾನ ಉದ್ಘಾಟನೆ ಮಾಡಕ್ಕೆ ಎಷ್ಟೇ ಬಿಸಿ ಇದ್ರು ಕೂಡ, ಎಷ್ಟೇ ಕೆಲಸಗಳಿದ್ರು ಕೂಡ, ಒತ್ತಡಗಳಿದ್ರು ಕೂಡ ಬಿಡು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಪಿಳ್ಳಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಿಮಗೆಲ್ಲ ಗೊತ್ತಿದೆ, ನಾ ಹೆಚ್ಚು ಹೇಳಬೇಕಾಗಿಲ್ಲ, ವರ್ಣಾ ಕ್ಷೇತ್ರ ಅನ್ನೋದು ಮಾದರಿ ಕ್ಷೇತ್ರ ಆಗಿದೆ. ವರ್ಣಾ ಕ್ಷೇತ್ರ ರಚನೆ ಆಗಿದೆ 2008ರಲ್ಲಿ. ನಾವು ಯಾರೂ ಕೂಡ ಒಳ ಮೀಸಲಾತಿ ಬಗ್ಗೆ ಮಾತಾಡಿದ್ರೆ ಹೊರತು, ಮೊಸಳೆ ಕಣ್ಣೀರು ತುರಿಸಿದ್ರೆ ಹೊರತು ಯಾರೂ ಕೂಡ ಅದನ್ನು ಕ್ರಿಯಾಶೀಲತೆಯಿಂದ ಕ್ರಿಯಾತ್ಮಕವಾಗಿ ಜಾರಿಗೆ ತಂದಿರಲಿಲ್ಲ. ಆದರೆ ನುಡಿದಂತೆ ನಡೆದ ಮುಖ್ಯಮಂತ್ರಿಗಳಿದ್ರೆ ಇಡೀ ದೇಶದಲ್ಲಿ ಒಬ್ಬರೇ ಒಬ್ಬರು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು. ಹಾಗೆ ಅವರು ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ರು, 2023 ಪ್ರಣಾಳಿಕೆಯಲ್ಲಿ ನಾನು ಮೀಸಲಾತಿ ಕೊಡ್ತೀನಿ, ಒಳ ಮೀಸಲಾತಿ ಅಂತ ಹೇಳಿ, ಅದೇ ರೀತಿ ಸದಾ ಸಾಹೇಬರನ್ನು ತೆಗೆದುಕೊಂಡು
ಅದರಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನತೆಗಳಿಗೋಸ್ಕರ ನಾಗಮೋಹನ್ ದಾಸ್ ರಚನೆ ಮಾಡಿ ನಾಗಮೋಹನ್ ದಾಸನ ವರದಿನ ತಗೊಂಡು ಅದರಲ್ಲಿರ್ತಕ್ಕಂಥ ಪ್ರಕಾರ ಪ್ರವರ್ಗ 1ರಿಂದ 5 ಥರ ಮಾಡಿ ಅದನ್ನು ಕ್ಯಾಬಿನೆಟಲ್ಲಿ ಅದನ್ನು ಒಪ್ಪಿಗೆ ತಗೊಂಡು ಅವರು ನುಡಿದಂತೆ ನಡೆದು ಒಳ ಮೀಸಲಾತಿ ಕೊಟ್ಟೇ ಕೊಡ್ತೀನಿ, ನಾನು ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದಾರೆ. ಅವರು ಖಂಡಿತ ಮಾಡೇ ಮಾಡ್ತಾರೆ. ಆದರೆ ಕೆಲವು ಅಂಕಿಅಂಶಗಳು ಮತ್ತು ಕೆಲವು ತೊಂದರೆಗಳು ಇರೋದ್ರಿಂದ ಅದಕ್ಕೆ ನಾವು ಖಂಡಿತ ಅದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನಾವು ಯಾವುದು ಇದು ಮಾಡೋದು ಬೇಡ. ಅವರು ನುಡಿದಂತೆ ನಡೀತಾರೆ. ಅವ್ರ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಈ ಒಳ ಮೀಸಲಾತಿ ಮಾಡೇ ಮಾಡ್ತಾರೆ ಅಂತೇಳಿ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ನಮಸ್ಕಾರ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಕೊಟ್ಟಿದ್ದಲ್ಲದೆ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬನ್ನಿ. 50 ಕ್ರೈಸ್ಟ್ ಶಾಲೆಗಳು, ಜಯದೇವ ಹಾಸ್ಪಿಟಲ್ ತಗೊಳ್ಳಿ, ಇನ್ನೊಂದು ಕಟ್ಟಿರ್ಬೋದು, ಬೇಕಾದಷ್ಟು ಕ್ರಮಗಳು ಕೊಟ್ಟರು. ಇವತ್ತು ಏನು ಭಾಗ್ಯಗಳು ಕೊಟ್ಟಾಗ ಇವತ್ತು ಏನಾದ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಕ್ರಿಟಿಸೈಸ್ ಮಾಡಿದ್ರು, ಸೋಬೇರಿಗಾಗೋದು ರಾಜ್ಯ ಆಗ್ತಾ ಇದೆ ಅಂತ. ಮುಖ್ಯಮಂತ್ರಿ ಬಡ್ಜೆಟ್ ಯಾವ ಕಾರಣಕ್ಕೂ ಇಲ್ಲ ಅಂತ ನೀವು ತಿಳ್ಕೊಬೇಕು. ಇವತ್ತು ಪಕ್ಷ ಕ್ಯಾಂಪ್ ಮಾಡ್ತಾ ಇದ್ದಾರೆ ಜನ ನಮ್ಮ ಅವರು ಬಡವರು ವಿರುದ್ಧ ಅವರು ಯಾಕಂದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಒಂದು ಯಾವ ನೈತಿಕ ಇಲ್ಲ ಇವತ್ತು ಮಂತ್ರಿಗಳಿಗೆ. ಅವ್ರು ಹೇಳಕ್ಕೆ ಯಾವ ಗ್ಯಾರಂಟಿನೂ ಮುಖ್ಯಮಂತ್ರಿಗಳಿಗೆ ನಿಲ್ಸಕ್ ಹೋಗೋದಿಲ್ಲ. ಅವ್ರ ಮಾತುಗಳನ್ನ ನೀವು ಕೇಳಬಾರ್ದು. ಇನ್ನಷ್ಟು ಗ್ಯಾರಂಟಿಗಳನ್ನ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ರು, ಇನ್ನಷ್ಟು ಕಾರ್ಯಕ್ರಮಗಳು ಕೊಡ್ತಾ ಇದ್ರು. ಅದನ್ನೇನಾದ್ರೂ ಕೊಡದೆ ಹೋಗಿದ್ರೆ ಅದು ಬಿಜೆಪಿಯವರು ಕಾರಣ, ಕೇಂದ್ರ ಸರ್ಕಾರ ಕಾರಣ. ಅವರು 20,000ಕ್ಕಿನ್ನೂ 30,000 ಕೋಟಿ ಈ ವರ್ಷದಲ್ಲಿ ಕೊಡಬೇಕಾಗಿದ್ದನ್ನ ಗ್ರಾಂಟ್ ಕೊಡದೇ ಇದ್ರಿಂದ ಇವತ್ತು ಅವರು ಕೈ ಕಟ್ಟಾಕಿದ್ದಾರೆ. ಏನೇ ಕೈ ಕಟ್ಟಾಕಿದ್ರೂ ಅವರ ಬದ್ಧತೆ, ಅವರ ಏನು ಕಮಿಟ್ಮೆಂಟ್ ಏನಿತ್ತು ಈ ಬಡವರ ಪರವಾಗಿ